ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಜುಲೈ 14ನೇ ತಾರೀಕು ವಾರಾಹಿ ನವರಾತ್ರಿಯ ಕೊನೆಯ ದಿನ. ಈ ಒಂದು ಪೂಜೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಗುರುಗಳನ್ನ ಕೂಡ ನೇರವಾಗಿ ಭೇಟಿ ಮಾಡ್ಬೋದು. ಇದೆಲ್ಲದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಈ ವಾರಾಹಿ ನವರಾತ್ರಿಯ ವಿಶೇಷತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಎಲ್ಲೋ ಒಂದು ಕಡೆ ನಮಗೆ ವಿಷಯನೇ ಗೊತ್ತಿರಲಿಲ್ಲ ಅಂತ ಹೇಳ್ಬೋದು, ವಾರಾಹಿ ನವರಾತ್ರಿ ಅನ್ನೋವಂಥದ್ದು ಇದೆ ಅಂತ. ಇನ್ನು ಮುಂದೆ ಪ್ರತಿ ವರ್ಷ ಕೂಡ ಜ್ಞಾಪಕ ಮಾಡ್ಕೊಳ್ಳೋದಾಗತ್ತೆ ನೀವು ಹೇಳಿದಂತಹ ಮಾತುಗಳಿಂದ. ನಾಳೆನೇ ವಿಶೇಷವಾಗಿರುವಂಥ ದಿನ, ಕೊನೆಯ ದಿನ ಬಂದಿದೆ ಅಂತ ಹೇಳ್ಬೋದು. ಸಾಕಷ್ಟು ಜನ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಕರೆಗಳನ್ನ ಮಾಡಿ ಆಲ್ರೆಡಿ ನಮ್ಮನ್ನು ಸಂಪರ್ಕಿಸಿದ್ದಾರೆ. ಸೊ ಹೇಗೆ ಬರಬೇಕಾಗತ್ತೆ, ಏನಾದರೂ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾ ನಾಳೆ ಪಾಲ್ಗೊಳ್ಳುವಂಥವ್ರು? ಇದ್ರ ಬಗ್ಗೆ ಮಾಹಿತಿನ ದಯವಿಟ್ಟು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ರೆ ಅವರಿಗೂ ಕೂಡ ಅನುಕೂಲ ಆಗುತ್ತೆ. ಸಾಕಷ್ಟು ಅನುಮಾನಗಳು ಎಷ್ಟೇ ಬಾರಿ ಕರೆ ಮಾಡಿ ಕೇಳ್ತಾ ಇದ್ರು ಕೂಡ ಹೇಗೆ ಬರಬೇಕು ನಾನು, ಏನು ಎಲ್ಲವೂ ಕೂಡ ಮೈಂಡಲ್ಲಿ ಬರ್ತಿರುತ್ತೆ. ಏನು ಹೇಳ್ತೀರಾ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳಿಗೆ, ಬರಬೇಕಾದ್ರೆ ನಾವು ಈ ಪ್ರಪಂಚಕ್ಕೆ ಬರಬೇಕಾದ್ರೆ ಏನೂ ತರಲಿಲ್ಲ, ಹೋಗಬೇಕಾದ್ರೆ ಏನು ತಗೊಂಡು ಹೋಗೋದಿಲ್ಲ. ಇದನ್ನು ಕೇಳಿದ್ದೀರಾ? ಹೌದು, ಹೋಗ್ತಾ ಏನು ಹೊತ್ಕೊಂಡು ಹೋಗಲ್ಲ ಅಂತ ಹೇಳ್ತೀವಿ. ಈ ಮಾತೆಲ್ಲ ಇದೆ. ಹೌದು, ಬರಬೇಕಾದ್ರೆ ಏನೂ ತರಲ್ಲ, ಹೋಗಬೇಕಾದ್ರೆ ಏನೂ ಹೊತ್ಕೊಂಡು ಹೋಗಲ್ಲ, ಹೇಗೆ ಬಂದು ಹಾಗೆ ಹೋಗ್ತೀವಿ ಅಷ್ಟೇ, ಎಲ್ಲ ಇಲ್ಲಿ ಬಿಟ್ಟು ಹೋಗ್ತೀವಿ ನಾವು ಅನ್ನೋದನ್ನು ಕೇಳಿದ್ದೀರಿ ನೀವು. ಆದರೆ ಇದು ತಪ್ಪು ಸಂದೇಶ. ಇದು ಪೂರ್ಣವಾಗಿ ತಪ್ಪಿದು, ವಿರುದ್ಧ ದಿಕ್ಕಿನಲ್ಲಿದೆ. ಇದು ಬರಬೇಕಾದ್ರೆ ಅವನು ಅನೇಕ ಭಾಗಗಳನ್ನ ಹೊತ್ಕೊಂಡು ಬರ್ತಾನೆ, ಯಾಕಂತಂದರೆ ಭಗವಂತ ಏನೇನು ಕೊಟ್ಟಿರ್ತಾನೋ ಅದನ್ನು ಮಾಡಿಫೈ ಮಾಡ್ಕೊಳ್ತಾ, ಡಿಸೈನ್ ಮಾಡ್ಕೊಳ್ತಾ ಅವನ ಬದುಕನ್ನು ನಿರ್ಮಾಣ ಮಾಡ್ಕೊಳ್ತಾನೆ. ದೊಡ್ಡ ಮಟ್ಟದೊಬ್ಬ ರಾಜಕೀಯ ನಾಯಕನೋ, ಚಿತ್ರರಂಗದಲ್ಲಿ ಬೆಳೀತಕ್ಕಂಥದ್ದು, ಉದ್ಯಮದಲ್ಲಿ ಬೆಳೀತಕ್ಕಂಥದ್ದು, ಅವನ ಬಿಸ್ನೆಸ್ಸಲ್ಲಿ ಬೆಳೀತಕ್ಕಂಥ ಇವೆಲ್ಲವೂ ಕೂಡ ಅವನು ಹೊತ್ತುಕೊಂಡು ಬಂದ ಭಾಗ್ಯಗಳೇ, ಅವನ ಜಾತಕದಲ್ಲಿದ್ದ ಭಾಗ್ಯಗಳೇ. ಅಂದರೆ ಅದರ ಅರ್ಥ ಏನು? ತೆಗೆದುಕೊಂಡು ಬಂದ ಅಂತ ಅರ್ಥ. ನೀವು ಸುಮ್ಮನೆ ಇಲ್ಲಿಗೆ ಬಂದಿದ್ದೀರಾ ಅಂದರೆ ಬಂದಿದ್ದೀರಾ ಅಷ್ಟೇ, ನಿಮ್ಮ ಹಿಂದೆ ಏನೂ ಇಲ್ಲ ಅಂತ ಅರ್ಥನಾ? ಎಷ್ಟು ಬ್ಯಾಂಕ್ ಅಕೌಂಟ್ ಇದೆ, ನಿಮ್ಮ ಹಿಂದೆ ಎಷ್ಟು ಜನ ಇದ್ದಾರೆ? ಅಪ್ಪ, ಅಮ್ಮ, ಅಣ್ಣ, ಅಕ್ಕ, ಅತ್ತಿಗೆ, ತಂಗಿ, ಮಾವ, ಬಾವ, ಎಷ್ಟು ಜನ ಇದ್ದಾರೆ? ಹೀಗೆ ಅವು ಹಿಂದೆ ಕಾಣೋದಿಲ್ಲ, ನಿಮ್ಮ ಹಿಂದೆ ಅವೆಲ್ಲವೂ ಇದೆ. ಭಾಗ್ಯಗಳು ಅಷ್ಟೇ, ನಿಮ್ಮ ಹಿಂದೆ ಕಾಣೋದಿಲ್ಲ. ಅದು ಇಲ್ಲಿ ಬಂದ ಮೇಲೆ ಅವು ಎಕ್ಸ್ಪ್ಲೋರ್ ಆಗ್ತಾನೆ ಇರ್ತವೆ. ಹಾಗೇ ನಾವಿಲ್ಲಿ ಬಂದಿದ್ದೀವಿ. ಹೋಗ್ಬೇಕಾದ್ರೆ ಅವನೇನು ತೆಗೆದುಕೊಂಡು ಹೋಗ್ತಾನೆ? ಕರ್ಮಗಳನ್ನು ಹೊತ್ಕೊಂಡು ಹೋಗ್ತಾನೆ. ಇಲ್ಲಿ ಏನೇನು ಮಾಡ್ದ? ಕರ್ಮ ಅಂತಂದರೆ ಶುಭವೂ ಹೌದು, ಅಶುಭವೂ ಹೌದು. ಅದು ಶುಭ ಕರ್ಮ ಹೊತ್ಕೊಂಡು ಹೋಗಿದ್ದರೆ ಶುಭ ಫಲಗಳನ್ನು ಪಡೆದುಕೊಳ್ಳುತ್ತಾನೆ, ಅಶುಭ ಕರ್ಮವನ್ನು ಹೊತ್ಕೊಂಡು ಹೋಗಿದ್ದರೆ ಅಶುಭದ ಫಲವನ್ನು ನಾವ ಪಡೀತಾನೆ. ಹಾಗೆಯೇ ನೀವು ಕೂಡ ಬರಬೇಕಾದ್ರೆ ಚಿತ್ತಶುದ್ಧಿನ ಇಟ್ಕೊಂಡು ಬಂದರೆ ಸಾಕು. ತದಾತ್ಮ್ಯವನ್ನು ಹೊಂದತಕ್ಕಂತಹದ್ದು ನೀವು ಲಕ್ಷ್ಮೀಧಾರಿಣಿ, ಕೀರ್ತಿಧಾರಿಣಿ, ಸೌಭಾಗ್ಯಧಾರಿಣಿ ವಾರಾಹಿ ಅಮ್ಮನ ಕೃಪೆಗೆ ಒಳಗಾಗಲಿಕ್ಕೆ ಏನು ತರದಿದ್ದರೂ ಪರಮಾನಂದ. ತಂದರೆ ಆನಂದ, ತಂದಿಲ್ಲ ಅಂದರೆ ಪರಮಾನಂದ. ಆ ದೇವಿಗೆ ಅಷ್ಟೇ ನೀವು ಶ್ರದ್ಧೆ ಭಕ್ತಿಯಿಂದ ಬರೋದು ಅಷ್ಟೇ ಆಕೆ ಕೇಳುತ್ತಾಳೆ. ಇನ್ನು ಅಲ್ಲೇ ನಿಮಗೇನು ಸಿಗ್ತಕ್ಕಂಥದ್ದು. ಆಮೇಲೆ ಈ ಕೆಲವರು ಕೇಳ್ತಾರೆ, ಇದೊಂದು ನಾನು ಹೇಳಬೇಕನ್ಸುತ್ತೆ, ಈ ಕಾರ್ಯಕ್ರಮದಲ್ಲಿ ಏನು ಕೊಡ್ತಾರೆ ಗುರುಗಳು ಅಂತ ಸಮನ ಕೇಳ್ತಾರಂತೆ. ಏನು ಕೊಡೋದು ನಂಗೆ ಅರ್ಥ ಆಗಲಿಲ್ಲ. ಅಂದರೆ ಅವ್ರಿಗೆ ಹೊತ್ಕೊಂಡು ಹೋಗೋಕ್ಕಾಗಲ್ಲ, ಅಷ್ಟು ಕೊಟ್ಬಿಡ್ಲ ತೂಕ. ಏನು ಪ್ರಯೋಜನಕ್ಕೆ ಬರದೇ ಇರೋದು? ನಿಮಗೆ ಪ್ರಯೋಜನಕ್ಕೆ ಬರೋದೇನೋ ಅದನ್ನು ಕೇಳಿ. ಎಂಥದ್ದು ನಿಮಗೆ ಬೇಕೋ ಅದು ಗೌಪ್ಯ, ಅದಕ್ಕೆ ಗುಪ್ತವಾರಾಹಿ ಅಂತ ಕರೆದಿರ್ತಾರೆ. ತೂಕ ಅಪ್ಪ ಕೊಡ್ಲಾ, 1,000 kg ಅಷ್ಟು ಒಂದು ಕಬ್ಬಿಣ ಹೊತ್ಕೊಂಡೋಕ್ಕಾಗತ್ತಾ? ಬೇರೆ ಏನು ಬೇಕು ಹೇಳಿ. ಆದರೆ ಏನು ಕೊಡ್ತಾರೆ ಅಂತಕ್ಕಂಥದ್ರೊಳಗಡೆ ಪಾಪ ತಪ್ಪು ಅಂತ ಹೇಳ್ತಿಲ್ಲ, ಅವರ ತಿಳಿವಳಿಕೆಯ ಕ್ರಮ ಅಷ್ಟೇ ಇದೆ ಅಂತ. ಆದರೆ ಪಾಪ ಅದು ಯಾವುದೇ ಕಾರಣಕ್ಕೂ ತಪ್ಪು ಅಲ್ಲ, ಇನ್ನೊಂದು ಅಲ್ಲ. ಅವರ ಭಾವನೆ ಏನು ಅಂತಂದರೆ ಸದ್ಭಾವನೆಯಿಂದ ಕೂಡಿರುತ್ತೆ. ಪಾಪ ಗೊತ್ತಿಲ್ಲದೆ ಕೆಲವೊಂದು ಆಚೆ. ಆದರೆ ನಿಮಗೆ ಬೇಕು ಅನ್ನೋದನ್ನು ಪಡೆದುಕೊಳ್ಳಬೇಕಾದ್ರೆ ಯಾವ ರೀತಿ ನಿಮ್ಮ ಪರ್ಸಲ್ಲಿ ನಿಮಗೆ ತೂಕವಿಲ್ಲದೆ ಒಂದು ಚೆಕ್ ತುಂಬಿರುತ್ತೆ. ಯಾರೋ ಕೊಟ್ಟಿರೋರು, ಹಬ್ಬ ನಾಳೆ ಹಾಕ್ಕೊಳ್ಳೋಕೆ ಹೇಳಿದಾರಪ್ಪ, ಇದೊಂದು 10 ಲಕ್ಷ ಚೆಕ್, ತೂಕ ಇದೆಯಾ? ಅದು 50 ಲಕ್ಷ ಚೆಕ್, ತೂಕ ಇದೆಯಾ? ಅದು ಎಂಥದ್ದು? ಇದನ್ನು ಪಡೆದುಕೊಳ್ಳಲಿಕ್ಕೆ ನೀವು ವಾರಾಹಿ ಹತ್ರ ಬರೋದು ಬಿಟ್ಟರೆ ಬೇರೆ ಅನ್ಯತಾ ಭಾವನೆಗಳಿಗೆ ಅವಕಾಶವನ್ನು ಕೊಡಬೇಡಿ. ಬಂದು ಆ ತಾಯಿಯ ಜೊತೆ ಏನು ಪ್ರಸಾದ ಸಿಗುತ್ತೋ ಅಷ್ಟೇ, ಪ್ರಸಾದ ಏನು ಸಿಗುತ್ತೋ ನಿಮಗದು. ಇನ್ನು ಸರ್ಪ್ರೈಸಾಗಿ ನಿಮಗೆ ಸಿಗ್ತಕ್ಕಂಥದ್ದು ನನಗೆ ಗೊತ್ತಿಲ್ಲ. ದೇವಿ ಕೊಡ್ತಕ್ಕ ಏನು ಬೇಕಾದರೂ ಕೂಡ ಕೊಡೋದು ಇರುತ್ತೆ. ಮಾತ್ರ ಕೊಡೋದು ಅಮ್ಮನವರ ವಿಗ್ರಹನೋ, ಫೋಟೋನೋ, ಮತ್ತೊಂದು ಇನ್ನೊಂದು, ಇವೆಲ್ಲದರ ಹಿಂದೆ ಆ ಶಕ್ತಿ ಇದೆಯಲ್ಲ,
ಅದು ಪಡೆದುಕೊಳ್ಳೋದಪ್ಪ. ಇದು ಬಿಟ್ಟು ಬೇರೆ ಇನ್ನೇನು ಕೂಡ ನಾನು ಹೇಳೋದು ಕರೆಕ್ಟ್ ಅಲ್ಲ, ನೀವು ಹೊತ್ಕೊಂಡು ಬರೋದು ಕರೆಕ್ಟ್ ಅಲ್ಲ. ಏನು ತೊಗೊಂಡು ಹೋಗಬೇಕು ಪೂಜೆಗೆ, ಅದು ಇದು ಹೂವು ಹಣ್ಣು, ನಿನ್ನ ಮನಸ್ಸು ಹೇಳುತ್ತೆ ಅದು ತೆಗೆದುಕೊಂಡು ಹೋಗಬೇಕಾ ಬೇಡವಾ ಅಂತ. ಅದನ್ನು ಅಷ್ಟೇ ಬಿಟ್ಟರೆ ನಿನಗೆ ಭಾರ ಆಗುವಂಥದ್ದು, ನಿನಗೆ ಹೊರೆ ಆಗ್ತಕ್ಕಂಥದ್ದು ತರಲು ಬೇಡ. ನಾನು ಹೇಳೋದು ಕೂಡ ಕರೆಕ್ಟ್ ಅಲ್ಲ. ನೀನು ಶ್ರದ್ಧೆಯಿಂದ ಭಕ್ತಿಯಿಂದ ಆ ವಾರಾಹಿ ಸಂಕಲ್ಪದಲ್ಲಿ ಪಂಚಾಮೃತದ ತರ್ಪಣವನ್ನು ದೇವಿಗೆ ಮಾಡ್ತಾ ಇದೆಯಾ? ಆ ವಾರಾಹಿ ತಾಯಿಗೆ ನೀನು ಮೊದಲ ಬಾರಿಗೆ ಈ ಪಂಚಾಮೃತ ತರ್ಪಣವನ್ನು ಮಾಡ್ತಾ ಇದೆಯಾ? ಭೋಗಭಾಗ್ಯವನ್ನು ಪಡೆದುಕೊಂಡ ಹಾಗೇನೆ, ನಿನಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಪಡೆದುಕೊಂಡ ಹಾಗೇನೆ, ಈ ನಭಮಂಡಲಕ್ಕೆ ನೀನು ಬಂದಿರತಕ್ಕಂಥ ಉದ್ದೇಶವಾದರೂ ಏನು ತಿಳಿದುಕೊಂಡ ಹಾಗೇನೆ, ನೀನು ನಿನ್ನದಾಗಿರ್ತಕ್ಕಂತಹ ಸ್ವಾಯಿಚ್ಛ ಸ್ಥಿತಿಯನ್ನು ತಲುಪಲಿಕ್ಕೆ ಮಾಡಿಕೊಳ್ಬೇಕಾಗಿರತಕ್ಕಂತಹ ಆ ಪರಿಕ್ರಮಗಳನ್ನು ಮಾಡಿಕೊಂಡ ಹಾಗೇನೆ ಅಂತಹ ತರ್ಪಣ ನಿನ್ನ ಜೀವಿತ ಕಾಲದಲ್ಲಿ ಮಾಡಿರೋದಿಲ್ಲ. ನನ್ನ ಪ್ರಕಾರ ಬಹುಶಃ ನಮಗೆ ಗೊತ್ತೇ ಇಲ್ಲ ಈ ವಾರಾಹಿ ನವರಾತ್ರಿ ಅಂತಂದರೆ ನೀನು ಮಾಡೋದಿಲ್ಲಿಂದ ಬಂತು. ಹೌದು. ಅದಕ್ಕಾಗಿ ಇಂತಹ ತರ್ಪಣದೊಂದಿಗೆ ಅಲ್ಲಿ ನಡೆಯುವಂತಹ ಪಾರಾಯಣಾದಿಗಳನ್ನು, ಅಲ್ಲಿ ನಡೆಯತಕ್ಕಂತಹ ಮಂತ್ರ ಕ್ರಿಯೆಗಳನ್ನು ನಿಮ್ಮ ಕೈಯಿಂದ ಮಾಡಿಸ್ತಕ್ಕಂತಹದ್ದು ಕೆಲವು ವಿಧವಾದ ಕ್ರಿಯೆಗಳು, ಅದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಘಟ್ಟ. ನಿಮ್ಮ ಜೀವನ ಸುಗಮವಾಗಿ, ಆನಂದವಾಗಿ, ಆಹ್ಲಾದವಾಗಿ, ಸುಖ ಸೌಖ್ಯದಿಂದ, ಭೋಗಭಾಗ್ಯದಿಂದ ಕೂಡಿರಲಿ ಅನ್ನೋದೊಂದೇ ಅಲ್ಲಿ ನಡೆಯೋ ಸಂಕಲ್ಪ. ಅಂತಹದ್ದು ನಿಮಗೆ ಎಲ್ಲರೂ ಕೂಡ ಸಿಗಲಿ. ಆ ವಾರಾಹಿ ಮಾತಾ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು, ಹೇಗೆ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅಂತ ಸಾಕಷ್ಟು ಜನ ಆತಂಕಕ್ಕೆ ಕೂಡ ಒಳಗಾಗಿದ್ರು. ಅವೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ಯಾವ ರೀತಿ ನಾವು ನಾಳೆ ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಜುಲೈ 14ನೇ ತಾರೀಕು ಭಾಳಷ್ಟು ದಿನಗಳಿಂದ ಹೇಳ್ತಾ ಬಂದಿದ್ದೆ. ಖಂಡಿತವಾಗ್ಲೂ ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೋದು. ನಾನು ಎಲ್ಲೋ ಒಂದು ಕಡೆ ವಾರಾಹಿ ನವರಾತ್ರಿಯ ಆಚರಣೆ ಮಾಡಿಲ್ಲ, ಕೊನೆಯ ದಿನ ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಬೋದಾ? ಖಂಡಿತವಾಗ್ಲೂ ಬರಬಹುದು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ನೀವು ನಂಬರ್ಸ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಜೊತೆಯಲ್ಲಿ ಗುರುಗಳನ್ನ ಕೂಡ ನಿಮಗೆ ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅವರ ಒಂದು ಆಶೀರ್ವಾದವನ್ನು ಕೂಡ ನೀವು ಪಡ್ಕೊಳ್ಬಹುದು. ಇನ್ನು ನವಶಕ್ತಿ ಪೀಠಂನ ಅಪ್ಡೇಟ್ಸ್ ನಿಮಗೆ ಬೇಕು ಅಂತಂದರೆ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೊಂದು ಲಿಂಕ್ ಬರ್ತಾ ಇದೆ, ಅದಕ್ಕೆ ನೀವು ಜಾಯ್ನ್ ಆಗಬಹುದು. ಸೊ ವಾಟ್ಸಪ್ ಮುಖಾಂತರ ನಿಮಗೆ ಹೆಚ್ಚಿನ ಮಾಹಿತಿ ಪ್ರತಿನಿತ್ಯ ಕೂಡ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.